ವೀಕ್ಷಕರೇ, ಈಗ ಒಂದು ಹೊಸ ಇದು ಕಾನ್ಸೆಪ್ಟ್ ಎಲ್ಲ ಕಡೆ ಹರಡ್ತಾ ಇದೆ, ಎಲ್ಲದರ ಮೇಲೆ ಡಿಸ್ಕಷನ್ಸ್ ನಡೀತಾ ಇದೆ. ಅದು ಹೊಸದೇನಲ್ಲ, ಅದು ಯಾವಾಗಿಂದ ಇರೋದು. ಆಯುರ್ವೇದಿಕ್ ಇದರಲ್ಲೆಲ್ಲ ಎಕ್ಸ್ಪ್ಲನೇಷನ್ ಇದೆ, ನಮಗೆ ಯಾವಾಗಿಂದನೂ ಗೊತ್ತಿರೋದೆ. ಬಟ್ ಇವಾಗ ಅದು ಸ್ವಲ್ಪ ವೆಸ್ಟರ್ನ್ ಇದರಿಂದ ಬಂದಿರೋದ್ರಿಂದ, ಸ್ವಲ್ಪ ರಿಸರ್ಚ್ ಎಲ್ಲ ಆಗಿರೋದ್ರಿಂದ ಲೆಟ್ ಅಸ್ ಕಮ್ ಇನ್ ಟು ಫೋರ್ ಅಂತ ಅಂದರೆ ಮುಂದಕ್ಕೆ ಬಂದಿದೆ. ಅದು ಅದ್ರ ಬಗ್ಗೆ ಮಾತಾಡೋಣ. ಅದೇನು ಅಂದರೆ ಗಟ್ ಬ್ರೈನ್ ಕನೆಕ್ಷನ್ ಆರ್ ಗಟ್ ಬ್ರೈನ್ ಆಕ್ಸಿಸ್ ಅಂತೀವಿ. ಗಟ್ ಅಂದರೆ ನಮ್ಮದು ಹೊಟ್ಟೆ ಕರಳುಗಳು ಅಂತ, ಬ್ರೈನ್ ಅಂದರೆ ಗೊತ್ತು ಮೆದುಳು. ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಂತ, ಅದಕ್ಕೆ ಎರಡಕ್ಕೂ ಬಹಳಷ್ಟು ಸಂಬಂಧ ಇದೆ. ಇವಾಗ ನಮಗೆ ಯಾವಾಗ ಮೆದುಳು ಅಪ್ಸೆಟ್ ಆಗಿದ್ರೆ ಅವಾಗ ಹಸಿವು ಕಡಿಮೆ ಆಗುತ್ತೆ, ಹೌದಾ? ಇಲ್ಲ ನಾವು ತುಂಬ ಏನೋ ಬೇಜಾರು ಮಾಡ್ಕೊಂಡಿದ್ರೆ ನಾವು ಊಟ ಬೇಡ ಅಂತೀವಿ, ಹಸಿವು ಆಗೋದೇ ಇಲ್ಲ ಅವಾಗ. ಅದು ಗೊತ್ತಿರೋದು. ಎರಡನೇದು ಕರಳಿಂದಾನು ಬ್ರೈನ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ, ನಾವು ಮುಂಚೆಯಿಂದ ನಮಗೆ ಹೇಳ್ತಾ ಇದ್ರು, ನಾವು ಏನು ತಿಂತೀವೋ ಅದೇ ನಮ್ಮ ಯೋಚನೆಗಳು ಅಂತ. ಅಂದರೆ ನಾವು ಕೆಟ್ಟದಾಗಿ ತಿಂದರೆ ಕೆಟ್ಟ ಯೋಚನೆಗಳು ಬರುತ್ತೆ. ಆಮೇಲೆ ಅದೆಲ್ಲ ಹೇಗೆ ಅನ್ನೋದು ಐಡಿಯಾ ಇರಲಿಲ್ಲ ಮುಂಚೆ. ಅಂದರೆ ಈ ಥರ ಪದಾರ್ಥಗಳು ತಿಂದರೆ ಹೀಗಾಗುತ್ತೆ, ಮೈಂಡ್ ಈ ಥರ ಯೋಚನೆಗಳು ಬರುತ್ತೆ, ಕೆಟ್ಟ ಯೋಚನೆಗಳು ಬರುತ್ತೆ, ಈ ಥರ ತಿಂದರೆ ಒಳ್ಳೇದಾಗುತ್ತೆ, ಸಾತ್ವಿಕ್ ಫುಡ್ಡು, ಇದೆಲ್ಲ ಏನೇನು ಕಾನ್ಸೆಪ್ಟ್ಸ್ ಇತ್ತು. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ಇವಾಗ ಮಾಡರ್ನ್ ಸೈನ್ಸಲ್ಲಿ ರಿಸರ್ಚ್ ಮಾಡಿದ್ದಾರೆ. ಸೊ ನಮ್ಮ ಬ್ರೈನ್ನಲ್ಲಿ ನಮ್ಮ ಯೋಚನೆಗಳು ಬರುತ್ತಲ್ಲ, ನಮ್ಗೆ ಕೆಲವ್ರಿಗೆ ಯಾವಾಗಲೂ ಏನನ್ನ ಇರಲಿ ಖುಷಿಯಾಗಿರ್ತಾರೆ. ಅವ್ರು ಬೈತೀವಿ, ನಿಮ್ಮ ತಲೆಯಲ್ಲಿ ಏನಿದೆ, ಮಣ್ಣಿದೆಯಾ, ಯಾವಾಗಲೂ ಹೀಗೆ ಮಾಡಿದ್ರೆ ಸಾರಿ ಸರ್ ಅಂದ್ಬಿಟ್ರೆ ಖುಷಿಯಾಗಿ ಹೊಟ್ಟೋಗ್ತಾರೆ. ಅವ್ರಿಗೇನು ಅಪ್ಸೆಟ್ ಆಗಲ್ಲ. ಇನ್ನೊಬ್ರು ಏನಮ್ಮ ಈ ಥರ ಈ ದಿನ ಹೇಳ್ತಾ ಇದ್ದಿಲ್ಲ, ಮತ್ತೆ ಇದು ಮಕ್ಕಳುಗಳು ಆಳೋಕೆ ಶುರು ಮಾಡ್ತಾರೆ. ಅದು ಹೇಗಾಗತ್ತೆ? ಅವ್ರವ್ರಿಗೆ ಅವ್ರವ್ರ ಯೋಚನೆಗಳು ಬರುತ್ತೆ. ಕೆಲವ್ರಿಗೆ ಯಾಕೆ ಒಳ್ಳೆಯ ಯೋಚನೆಗಳೇ ಬರುತ್ತೆ, ಕೆಲವ್ರಿಗೆ ಯಾವಾಗಲೂ ಖುಷಿಯಾಗಿ ಇರ್ತಾರೆ, ಕೆಲವ್ರು ಯಾಕೆ ಯಾವಾಗಲೂ ಓಡಾಡ್ಕೊಂಡಿರ್ತಾರೆ, ಕೆಲವ್ರು ಯಾವಾಗಲೂ ಕೋಪಿಷ್ಟ, ಎಲ್ಲದಕ್ಕೂ ಹೀಗೆ ಇರ್ತಾರೆ. ಯಾಕೆ ಅಂದರೆ ಅವರವರ ಒಳಗಡೆ ಆ ಕೆಮಿಕಲ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಆ ಕೆಮಿಕಲ್ಸ್ ರಿಲೀಸ್ ಆಗೋದನ್ನು ಹಿಡಿದು ನಾವು ಹೇಗೆ ಆ್ಯಕ್ಟ್ ಮಾಡ್ತೀವಿ. ಅದರಲ್ಲಿ ಹ್ಯಾಪಿ ಕೆಮಿಕಲ್ಸ್ ಅಂತ, ಹಾರ್ಮೋನ್ಸ್ ಅಂತ ಇರುತ್ತೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತಾರೆ. ಅದೆಲ್ಲ ನಮ್ಗೆ ಡೀಟೇಲ್ಸ್ ಬೇಡ, ಹೆಸರುಗಳೆಲ್ಲ. ಯಾಕಂದರೆ ಅದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಇವತ್ತೊಂದು ಹೇಳ್ತಾರೆ, ನಾಳೆ ಇನ್ನೊಂದು ಹೇಳ್ತಾರೆ. ನಮ್ಗೆ ಜನರಲ್ ಆಗಿ ಒಳಗಡೆ ಕೆಮಿಕಲ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಅದರ ಪ್ರಕಾರ ನಾವು ಆ್ಯಕ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಎರಡನೇದು, ಬರೀ ಕೆಮಿಕಲ್ಸ್ ಅನ್ನೋದು ಮೀಡಿಯೇಟರ್ಸು. ನಮ್ಮ ಯೋಚನೆಗಳು ಹಿಡಿದು ಕೆಮಿಕಲ್ಸ್ ರಿಲೀಸ್ ತಯಾರು ಮಾಡುತ್ತೆ, ಕೆಮಿಕಲ್ಸ್ ಹಿಡಿದು ಯೋಚನೆಗಳು, ಅದೊಂದು ಸೈಕಲ್ ಅದು. ಸೊ ಬರೀ ಕೆಮಿಕಲ್ಸ್ ತೊಗೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ನಮಗೆ ಕೆಮಿಕಲ್ಸ್ಗೆ ಎಲ್ಲಿಂದ ಬರುತ್ತೆ ಅದೆಲ್ಲ ಫುಡ್ಡಿಂದ ಬರುತ್ತೆ. ಸೊ ನಾವೇನು ತಿಂತೀವೋ ಅದು ಹೊಟ್ಟೆ ಒಳಗೆ ಹೋಗುತ್ತೆ. ಅದರಿಂದ ಅದು ಅಬ್ಸರ್ವ್ ಆಗಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಬ್ರೈನ್ನಲ್ಲಿ ನ್ಯೂರೋ ಹಾರ್ಮೋನ್ಸ್ ಅಂತ ಇರುತ್ತೆ, ಅದು ರಿಲೀಸ್ ಆಗಿ ಅದಾದರೂ ಕೆಲವು ತಿಂದಾಗ ಖುಷಿಯಾಗಿರ್ತೀವಿ. ಕೆಲವರು ಹೇಳ್ತಾರೆ, ನನಗೆ ಒಂದು ಕವಿತೆ ಬರಿಬೇಕು, ಇಲ್ಲ ಏನೊಂದು ರಚನೆ ಮಾಡಬೇಕು ಅಂದರೆ ಹೋಗಿ ಒಂದು ಸಿಗರೆಟ್ ಸೇರ್ಕೊಂಡ್ಬಂದರೆ ಒಳ್ಳೆ ಐಡಿಯಾ ಬರುತ್ತೆ ಅಂತಾರೆ. ಕೆಲವರು ಒಂದು ಡ್ರಿಂಕ್ಸ್ ಹಾಕಿದ್ರೆ ಅವ್ರಿಗೆಲ್ಲ ಏನೋ ಕೆಲಸಗಳು ಮಾಡೋಕ್ಕಾಗತ್ತೆ. ಬಟ್ ಅವೆಲ್ಲ ದೇ ಆರ್ ಆಲ್ ಡೇಂಜರಸ್. ಯಾಕೆ ಅಂದರೆ ಅದು ಬರೀ ನಮ್ಗೆ ಐಡಿಯಾ ಕೊಡೋದು ಅಷ್ಟೇ ಅಲ್ಲ, ಅದು ನಮ್ಗೆ ಫಿಸಿಕಲ್ ಆಗಿ ಡ್ಯಾಮೇಜ್ ಮಾಡುತ್ತೆ, ಲಿವರ್ ಡ್ಯಾಮೇಜ್ ಮಾಡುತ್ತೆ, ಲಂಗ್ ಡ್ಯಾಮೇಜ್ ಮಾಡುತ್ತೆ. ಸೊ ದಟ್ ಈಸ್ ನಾಟ್ ದಿ ವೇ. ಸೊ ಮತ್ತೆ ಹೇಗೆ ಅನ್ನೋದು ಯೋಚನೆ ಮಾಡೋಣ. ಸೊ ನಮಗೆ ಈ ನ್ಯೂರೋ ಟ್ರಾನ್ಸ್ಮಿಟರ್ಸು, ಹಾರ್ಮೋನ್ಸು ಬ್ರೈನ್ನಲ್ಲಿರುತ್ತೆ ಅಂತ ಗೊತ್ತಿತ್ತು. ಈಗ ಕಂಡುಹಿಡಿದಿರೋದೇನೆಂದರೆ, ಬ್ರೈನ್ನಲ್ಲಿನ ಜಾಸ್ತಿ ಆ ಕೆಮಿಕಲ್ಸು ನಮ್ಮ ಕರಳುಗಳಲ್ಲಿ ರೆಡಿ ಆಗುತ್ತೆ, ಕರಳಲ್ಲೇ ಅದು ಜಾಸ್ತಿ ಇರುತ್ತೆ ಅಂತ ಗೊತ್ತಾಗಿದೆ ಇವಾಗ. ಅದಕ್ಕೆ ಈ ಕರಳಿನಲ್ಲಿ, ನಮ್ಮ ಕರಳಲ್ಲಿ ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇರುತ್ತೆ. ಅಂದರೆ ಬ್ಯಾಕ್ಟೀರಿಯಾನಿಂದನೇ ನಾವು ಬದುಕಿರೋದು. ನಮ್ಮ ದೇಹದಿಂದ ಬ್ಯಾಕ್ಟೀರಿಯಾ ಹೊಟ್ಟೋದ್ರೆ ಸತ್ತೋಗ್ತೀವಿ ನಾವು. ಫುಲ್ ಮೇಲ್ಗಡೆ ಚರ್ಮದ ಮೇಲೆಲ್ಲ ಕೋಟ್ಯಾಂತರ ಬ್ಯಾಕ್ಟೀರಿಯಾ, ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಒಳಗಡೆ ಕರಳಲ್ಲೆಲ್ಲ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು, ಕ್ರಿಮಿಗಳು, ಸೂಕ್ಷ್ಮ ಕ್ರಿಮಿಗಳು, ಅದೆಲ್ಲ ಹೆಲ್ಪ್ ಮಾಡಿ ಅಲ್ಲೆಲ್ಲ ಕ್ಲೀನ್ ಮಾಡಿ ವಿಟಮಿನ್ಸ್ ಸಪ್ಲೈ ಮಾಡುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ನಮ್ಮ ಮೋಷನ್ ಹಾರ್ಡ್ ಮಾಡುತ್ತೆ, ಲೂಸ್ ಮಾಡುತ್ತೆ, ಈ ಥರ ಎಲ್ಲ. ಅದೇ ಒಂದು ಪ್ರಪಂಚ ಒಳಗಡೆ ಅದಕ್ಕೆ. ಸೊ ಅದೆಲ್ಲ ಮೇಂಟೈನ್ ಮಾಡ್ತಾ ಇರುತ್ತೆ. ಅವು ಎಷ್ಟೋ ಥರ ಕೆಮಿಕಲ್ಸ್ ನಮ್ಮ ಬಾಡಿ ಒಳಗೆ, ಕರಳೊಳಗೆ ರಿಲೀಸ್ ಆಗ್ತಾ ಇರುತ್ತೆ. ಅದನ್ನು ಹಿಡಿದು ಅದು ಮತ್ತೆ ಅಬ್ಸರ್ವ್ ಆಗಿ ಅದು ಬ್ರೈನಲ್ಲಿ ಕೆಲಸ ಮಾಡುತ್ತೆ. ಅಲ್ಲೂ ಲೋಕಲ್ ಆಗಿ ಕೆಲಸ ಮಾಡುತ್ತೆ. ಕೆಲವು ತಿಂದ ತಕ್ಷಣ ನಮಗೆ ಟಾಯ್ಲೆಟ್ಗೆ ಓಡ್ತಾ ಇರ್ತೀವಿ, ಇದು ತಿಂದರೆ ಹೀಗಾಗತ್ತೆ ಅಂತೀವಿ. ಸೊ ಅಲ್ಲಿ ಆ ಥರ ನ್ಯೂರೋ ಟ್ರಾನ್ಸ್ಮಿಟರ್ ಅದು ಬ್ರೈನಿಂದ ಬರಲ್ಲ, ಅಲ್ಲಲ್ಲೇ ಆಗುತ್ತೆ. ಕೆಲವ್ರಿಗೆ ಈ ಥರ ತಿಂದಾಗ ಮೈಂಡ್ ಅಪ್ಸೆಟ್ ಆಗುತ್ತೆ ಅಂತೀವಿ. ಸೊ ಅದು ಹೇಗಾಗುತ್ತೆ, ಅದು ಅಲ್ಲಿ ರಿಲೀಸ್ ಆಗಿರೋ ಕೆಮಿಕಲ್ಸ್ ಮೈಂಡ್ಗೆ ಹೋಗುತ್ತೆ. ಸೊ ಮೈಂಡ್ಗೂ ಬ್ರೈನ್ಗೂ ಕನೆಕ್ಷನ್, ಅದನ್ನು ನಾವು ಗಟ್ ಬ್ರೈನ್ ಆಕ್ಸಿಸ್ ಅಂತೀವಿ.
ಸೊ ಎರಡು ಕಡೆನೂ ನಾವು ಮ್ಯಾನಿಪುಲೇಟ್ ಮಾಡೋದು. ಇಲ್ಲಿ ಸರಿ ಮಾಡಿದ್ರೆ ಅಲ್ಲಿ ಸರಿ ಹೋಗುತ್ತೆ, ಅಲ್ಲಿ ಸರಿ ಮಾಡಿದ್ರೆ ಇಲ್ಲಿ ಸರಿ ಹೋಗ್ಬೋದು. ಅದ್ರ ಮೇಲೆ ತುಂಬ ರಿಸರ್ಚ್ ನಡೀತಾ ಇದೆ. ಅದನ್ನು ನಾವು ಕೆಲವು ಚಿರಾಗಲ್ಲೂ ಕೆಲವು ವಿ ಆರ್ ಡೂಯಿಂಗ್ ಸಮ್ ನ್ಯೂಯರ್ ಎಕ್ಸ್ಪೆರಿಮೆಂಟ್ಸ್ ಟು ಕಾಮ್ ಡೌನ್ ದಿ ಸ್ಟಮಕ್ ಯೂಸಿಂಗ್ ನಾರ್ಮಲ್ ಸ್ಟೂಲ್ಸ್. ಕೆಲವ್ರಿಗೆಲ್ಲ ಸ್ಟೂಲ್ಸ್ ಎಲ್ಲ ಸರಿ ಇರಲ್ಲ, ಮೋಷನ್ ಒಳಗಡೆ ಇರ್ತಲ್ಲ, ಅಲ್ಲಿ ಬೇರೆ ಥರ ಕೆಟ್ಟ ಬ್ಯಾಕ್ಟೀರಿಯಾಗಳು ಸೇರಿಕೊಂಡು ಅವ್ರ ಮೈಂಡು ಅವ್ರು ಇದನ್ನೆಲ್ಲ ಅಪ್ಸೆಟ್ ಮಾಡಿರುತ್ತೆ. ಅಲ್ಲೆಲ್ಲ ಲೋಕಲ್ ಡಿಸೀಸಸ್ ಎಲ್ಲ ಬರ್ಸಿರುತ್ತೆ, ಅದೆಲ್ಲ ಅಲ್ಲಿಂದ ಆಗ್ತಾ ಇರೋದು. ಸೊ ಅದನ್ನು ಸರಿ ಮಾಡೋಕ್ಕೆ ಬೇರೆ ಒಂದು ಫಿಕಲ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಆ ಥರ ಎಲ್ಲ ಹೊಸ ಹೊಸ ಕಾನ್ಸೆಪ್ಟ್ಸ್ ಎಲ್ಲ ಅದನ್ನೆಲ್ಲ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ವೆದರ್ ಇಟ್ ವರ್ಕ್ ಈವನ್ ಫಾರ್ ದಿ ಬ್ರೈನ್ ವಿ ಡೋಂಟ್ ನೋ, ನಾವಿನ್ನೂ ಆ ಲೆವೆಲ್ಗೆ ಹೋಗಿಲ್ಲ. ಬಟ್ ಇವೆಲ್ಲ ಈ ಹೊಸ ಕಾನ್ಸೆಪ್ಟ್ ಇದನ್ನ ಅರ್ಥ ಮಾಡ್ಕೋಣ. ಸೊ ನಾವು ಏನು ತಿಂತೀವೋ ಅದ್ರ ಮೇಲೆ ಸ್ವಲ್ಪ ಗಮನ ಇರಲಿ. ಸಿಕ್ಕಿ ಬಂದಿದ್ದೆಲ್ಲ ಹೊಟ್ಟೆ ಡಸ್ಟ್ಬಿನ್ ಅಲ್ಲ, ಸಿಕ್ಕಿ ಬಂದಿದ್ದೆಲ್ಲ ಹಾಕ್ತಾ ಇರೋದು ಎಲ್ಲ ಸರಿ ಹೋಗುತ್ತೆ ಅನ್ಕೊಳ್ಳೋದಲ್ಲ. ಬರೀ ಹೊಟ್ಟೆ ನೋವು, ಲೂಸ್ ಮೋಷನ್ನು, ಈ ಕಾಯಿಲೆಗಳು ಬರೋದು ಅಲ್ದಿರ ಇಟ್ ಕ್ಯಾನ್ ಈವನ್ ಚೇಂಜ್ ಯುವರ್ ಪರ್ಸನಾಲಿಟಿ, ಇಟ್ ಕ್ಯಾನ್ ಡ್ಯಾಮೇಜ್ ಯುವರ್ ಮೈಂಡ್, ಇಟ್ ಕ್ಯಾನ್ ಡ್ಯಾಮೇಜ್ ಯುವರ್ ಥಾಟ್ ಪ್ರಾಸೆಸಸ್. ಅದಕ್ಕೆ ನಾವು ಏನು ತಿಂತೀವೋ ಅದ್ರ ಮೇಲೆ ನಮಗೆ ಒಂದು ಕಂಟ್ರೋಲ್ ಇರಲಿ, ಒಂದು ಐಡಿಯಾ ಇರಲಿ. ಇನ್ನೊಂದು ಕಾನ್ಸೆಪ್ಟ್ ಇದೆ ಫುಡ್ಡಲ್ಲಿ. ನಾವೆಲ್ಲ ನಮಗೆಲ್ಲ ಟೀಚ್ ಮಾಡಿರೋದೇನು ಫುಡ್ಡಲ್ಲಿ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಇದು ತಿಂದರೆ ಇದು ರಿಲೀಸ್ ಆಗುತ್ತೆ, ಈ ಥರ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನು, ಫ್ಯಾಟು, ವಿಟಮಿನ್ಸು ಇದೆಲ್ಲ ಆ ಥರ ತಿಳ್ಕೊಂಡಿದ್ವಿ. ದೇರ್ ಇಸ್ ಒನ್ ಮೋರ್ ಕಾನ್ಸೆಪ್ಟ್. ಅದೇನಂದ್ರೆ ನಾವು ಫುಡ್ ಹೋಗೋದ್ರಲ್ಲಿ ಬರೀ ಫುಡ್ಡೇ ಹೋಗಲ್ಲ, ಅದರ ಜೊತೆ ಸ್ವಲ್ಪ ಎನರ್ಜೀಸ್ ಹೋಗುತ್ತೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜೀಸ್ ಅಂತ. ಅಂದರೆ ನಾವು ಮಾಡಿರೋ ಫುಡ್ಡು ಪ್ರಿಪೇರ್ ಮಾಡುವಾಗ ಒಂಥರ ಭಕ್ತಿಯಾಗಿ ಇದಾಗಿ ಮಾಡಿಕೊಂಡು ಅದನ್ನು ತಿಂದರೆ ಪ್ರಸಾದ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೀವಿ ನೋಡಿ. ಆ ಥರ ದೇವರಿಗೆ ಇದು ಮಾಡಿದರೆ ಅದು ನಮಗೆ ಒಳ್ಳೆ ಎನರ್ಜಿ ಬರುತ್ತೆ ಒಳಗಡೆ. ಬರೀ ಇದಲ್ದಿರ ಡೈಜೆಷನ್ನು ಈ ಎನರ್ಜಿ ಅಲ್ದಿರ ಮೈಂಡಿಗೆ ಒಳ್ಳೆ ಎನರ್ಜಿ ಸಿಗತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಾವು ಕೆಟ್ಟ ಪದಾರ್ಥಗಳು ತಿಂದರೆ ಒಂದು ಯಾವುದೋ ಒಂದು ಪ್ರಾಣಿನ ಇದು ಮಾಡಿರ್ತೀವಿ, ಹಿಂಸೆ ಮಾಡಿರ್ತೀವಿ, ಅದೆಲ್ಲ ನಮ್ಮ ಅದ್ರ ಬಾಧೆ, ಅದರ ಶಾಪಗಳು ಅವೆಲ್ಲ ನಮ್ಮ ಒಳಗೆ ಹೋಗಿ ಇಟ್ ವಿಲ್ ಕ್ರಿಯೇಟ್ ಪ್ರಾಬ್ಲಮ್ಸ್ ಫಾರ್ ಅಸ್ ಅಂತ. ದೇರ್ ಇಸ್ ಒನ್ ಮೋರ್ ಕಾನ್ಸೆಪ್ಟ್. ಅದೆಲ್ಲ ಪ್ಯೂರ್ ಸೈನ್ಸ್ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಮಾಡರ್ನ್ ಸೈನ್ಸಲ್ಲಿ ಆಗಲ್ಲ. ಬಟ್ ದೇರ್ ಆರ್ ಕಾನ್ಸೆಪ್ಟ್ಸ್ ಅಂಡ್ ದೇರ್ ಆರ್ ಪ್ರೂಫ್ಸ್. ಅದನ್ನ ಸ್ಟಡಿಗೆ ಮಾಡಿದ್ದಾರೆ. ಸೊ ಅದಕ್ಕೆ ಸಾತ್ವಿಕ್ ಡಯಟು ಈ ಥರ ಕಾನ್ಸೆಪ್ಟ್ ಬಂದಿರೋದು. ಅದಕ್ಕೆ ಅದೆಲ್ಲ ನಿಮಗೆ ಬಿಟ್ಟಿರೋದು, ಅದು ಹೇಗೆ ಯೋಚನೆ ಮಾಡ್ತೀವೋ ಅದನ್ನು ಹಿಡಿದು. ಸೊ ಆದಷ್ಟು ನಾವು ನೇಚರ್ಗೆ ಹತ್ರ ಇದು ಮಾಡಿದ್ರೆ, ಅದೇ ಸದ್ಗುರು ಅವರು ಇನ್ನೊಂದು ಕಾನ್ಸೆಪ್ಟ್ ಹೇಳ್ತಾರೆ. ಅವ್ರು ನಾನ್ ವೆಜ್ಜು ಇದಕ್ಕನ್ನು ನಾವು ಏನು ತಿಂತೀವೋ ಅದು ಬಯೋಲಾಜಿಕಲ್ ಆಗಿ, ಜೆನೆಟಿಕ್ ಆಗಿ ನಮಗೆ ಎಷ್ಟು ಡಿಸ್ಟೆಂಟ್ ಆಗಿದ್ರೆ ಅಷ್ಟು ಈಸಿಯಾಗಿ ಅಬ್ಸರ್ವ್ ಆಗುತ್ತೆ, ಅಷ್ಟು ಈಸಿಯಾಗಿ ಅಸಿಮ್ಯುಲೇಟ್ ಆಗುತ್ತೆ ಅಂತ. ಅಂದರೆ ನಾವು ನಮ್ಗೆ ತುಂಬ ಹತ್ತಿರ ಇರೋ ಪ್ರಾಣಿಗಳು ತಿಂತೀವಿ ಅಂದ್ಕೊಳ್ಳಿ, ಅದ್ರ DNA ನಮ್ಮ DNA ಒಂದೇ ಥರ ಇರುತ್ತೆ. ಅದರಿಂದ ಅದು ಡೈಜೆಸ್ಟ್ ಆಗಿ ನಮ್ಮದ್ರಲ್ಲಿ ಇದಾದರೆ ನಮ್ಮ DNA ಚೇಂಜ್ ಮಾಡ್ಬೋದು. ಸೊ ನಾವು ಮೃಗಗಳಿಂದ ನಮ್ಗೆ ಸ್ವಲ್ಪ ಮೃಗ ಪ್ರವೃತ್ತಿ ಬರೋ ಚಾನ್ಸಸ್ ಇದೆ. ಅದು ಸದ್ಗುರು ಅವ್ರ ಕಾನ್ಸೆಪ್ಟು. ಅದಕ್ಕೆ ನಮ್ಗೆ ಎಷ್ಟು ದೂರ ಇರುತ್ತೋ ವೆಜಿಟೇಬಲ್ಸು, ಫ್ರೂಟ್ಸು ಇವೆಲ್ಲ ಡಿಸ್ಟೆಂಟ್. ಅದೇ ನಮಗೆ ಜಂತುಗಳು, ಪ್ರಾಣಿಗಳು ಅದೆಲ್ಲ ನಮಗೆ ಹತ್ತಿರ ಇರೋದು. ಸೊ ಅದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟು ಒಳ್ಳೆಯದು ಅಂತ. ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಮಾಡ್ರೇಟಾಗಿ ಜೀವನ ಮಾಡೋಣ. ಯಾವುದು ಅತಿಯಾಗಿ ಮಾಡೋದು ಬೇಡ, ಮಾಡ್ರೇಟಾಗಿ ಜೀವನ ಮಾಡೋಣ.